ಶಾಂತಿ. ಮುರಳಿಯ ದಿನಾಂಕ 2/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ತಮ್ಮ ದೀಪದ ಸಂಭಾಲನೆ ಸ್ವಯಂ ಮಾಡಿಕೊಳ್ಳಬೇಕು. ಬಿರುಗಾಳಿಗಳಿಂದ ಸುರಕ್ಷಿತವಾಗಿರಲು ಜ್ಞಾನ ಯೋಗದ ಎಣ್ಣೆ ಅವಶ್ಯವಾಗಿ ಬೇಕಾಗಿದೆ. ಪ್ರಶ್ನೆ: ಯಾವ ಪುರುಷಾರ್ಥ ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ? ಉತ್ತರ: ಅಂತರ್ಮುಖ. ಅಂದರೆ ಅರ್ಥ ಶಾಂತವಾಗಿದ್ದು ತಂದೆಯನ್ನು ನೆನಪು ಮಾಡಿದಾಗ ಗುಪ್ತ ಆಸ್ತಿ ಸಿಗುವುದು. ನೆನಪಿನಲ್ಲಿದ್ದು ಶರೀರ ಬಿಟ್ಟರೆ ತುಂಬ ಒಳ್ಳೆಯದು. ಇದರಲ್ಲಿ ಯಾವ ಕಷ್ಟವೂ ಇಲ್ಲ. ನೆನಪಿನ ಜೊತೆಗೆ ಜ್ಞಾನ ಯೋಗದ ಸರ್ವೀಸು ಮಾಡಬೇಕು. ಒಂದು ವೇಳೆ ಮಾಡಲು ಸಾಧ್ಯವಿಲ್ಲವೆಂದರೆ ಕರ್ಮಣ ಸೇವೆ ಮಾಡಿ. ಜ್ಞಾನಯೋಗದ ಸೇವೆ ಮಾಡಲಿಲ್ಲ ಅಂದರೆ ಕರ್ಮಣ ಸೇವೆ ಮಾಡಿ. ಅನೇಕರಿಗೆ ಸುಖ ಕೊಡಿ, ಆಗ ಆಶೀರ್ವಾದ ಸಿಗತ್ತೆ. ನಡತೆ, ಮಾತು, ವ್ಯವಹಾರ ಬಹಳ ಸಾತ್ವಿಕವಾಗಿ ಇರಬೇಕು. ಗೀತೆ: ನಿರ್ಬಲರ ಜೊತೆ ಬಲಶಾಲಿಗಳ ಯುದ್ಧ. ಓಂ ಶಾಂತಿ. ಬಾಬಾರವರು ತಿಳುವಳಿಕೆ ಕೊಟ್ಟಿದ್ದಾರೆ, ಯಾವಾಗ ಈ ರೀತಿ ಹಾಡುಗಳನ್ನು ಕೇಳುತ್ತೀರಾ ಆಗ ಪ್ರತಿಯೊಬ್ಬರೂ ತಮ್ಮ ಮೇಲೆ ತಾವೇ ವಿಚಾರ ಸಾಗರ ಮಂಥನ ಮಾಡಬೇಕಾಗುವುದು. ಇದಂತೂ ತಾವು ತಿಳಿದುಕೊಂಡಿದ್ದೀರಾ. ಮನುಷ್ಯರು ಶರೀರ ಬಿಟ್ಟಾಗ 12 ದಿನ ದೀಪವನ್ನು ಬೆಳಗಿಸಿಡುತ್ತಾರೆ. ತಾವು ಶರೀರ ಬಿಡಲು ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ. ಮತ್ತೆ ತಾವು ತಮ್ಮ ಜ್ಯೋತಿಯನ್ನು ಪುರುಷಾರ್ಥ ಮಾಡಿ ತಾವೇ ಬೆಳಗಿಸಿಕೊಳ್ಳುತ್ತಿದ್ದೀರಾ. ಪುರುಷಾರ್ಥವನ್ನು ಸಹ ಮಾಲೆಯಲ್ಲಿ ಬರುವವರಷ್ಟೇ ಮಾಡುತ್ತಾರೆ. ಪ್ರಜೆಗಳು ಈ ಮಾಲೆಯಲ್ಲಿ ಬರುವುದಿಲ್ಲ. ಪುರುಷಾರ್ಥ ಮಾಡಬೇಕು. ನಾವು ವಿಜಯ ಮಾಲೆಯಲ್ಲಿ ಮೊದಲು ಬರಬೇಕೆಂದು. ಎಲ್ಲಿ ಮಾಯೆ ಬೆಕ್ಕು ಬಿರುಗಾಳಿಯನ್ನು ತಂದು ವಿಕರ್ಮವನ್ನು ಮಾಡಿಸಬಾರದು. ದೀಪವೇ ಆರಿ ಹೋಗುವ ರೀತಿಯಲ್ಲಿ ಮಾಯೆ ಬರಬಾರದು. ಈಗ ಇದರಲ್ಲಿ ಜ್ಞಾನ ಮತ್ತು ಯೋಗ ಈ ಎರಡೂ ಬಲ ಬೇಕು. ಯೋಗದ ಜೊತೆಯಲ್ಲಿ ಜ್ಞಾನವೂ ಅವಶ್ಯವಾಗಿ ಬೇಕು. ಪ್ರತಿಯೊಬ್ಬರೂ ತಮ್ಮ ದೀಪದ ಸಂಭಾಲನೆ ತಾವೇ ಮಾಡಿಕೊಳ್ಳಬೇಕು. ಅಂತಿಮದವರೆಗೆ ಪುರುಷಾರ್ಥ ನಡೆಯಲೇಬೇಕು. ರೇಸ್ ನಡೆಯುತ್ತಿದೆ ಅಂದಾಗ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ಎಲ್ಲಿಯೂ ಸಹ ದೀಪ ಬೆಳಕು ಕಡಿಮೆ ಆಗಬಾರದು, ಆರಿ ಹೋಗಬಾರದು. ಆದ್ದರಿಂದ ಜ್ಞಾನ ಮತ್ತು ಯೋಗದ ಎಣ್ಣೆಯನ್ನು ಪ್ರತಿದಿನ ಹಾಕಿಕೊಳ್ಳಬೇಕು. ಯೋಗ ಬಲದ ಶಕ್ತಿಯೇ ಇಲ್ಲವೆಂದರೆ ಓಡಲು ಆಗುವುದಿಲ್ಲ. ಅಂತಿಮದ ಲಾಸ್ಟಲ್ಲಿ ಉಳ್ಕೊಳ್ತೀರಾ. ಶಾಲೆಯಲ್ಲಿ ಅನೇಕ ವಿಷಯಗಳಿರತ್ತೆ, ನೋಡ್ಲಾಗತ್ತೆ. ನಾವು ಈ ವಿಷಯದಲ್ಲಿ ತೀಕ್ಷ್ಣವಾಗಿಲ್ಲ ಅಂದರೆ ಆ ವಿಷಯದ ಮೇಲೆ ಜೋರು ಕೊಡುತ್ತಾರೆ. ಈಗ ಗಣಿತದ ವಿಷಯದಲ್ಲಿ ವೀಕ್ ಇದ್ದರೆ ಗಣಿತದ ಕಡೆ, ಲೆಕ್ಕಾಚಾರದಲ್ಲಿ ಗಮನ ಕೊಡ್ತಾರೆ. ಇಲ್ಲಿಯೂ ಕೂಡ ಹಾಗೆಯೇ. ಸ್ಥೂಲ ಸರ್ವಿಸ್ನ ಸಬ್ಜೆಕ್ಟು ಸಹ ಬಹಳ ಚೆನ್ನಾಗಿದೆ. ಅನೇಕರ ಆಶೀರ್ವಾದ ಸಿಗತ್ತೆ. ಕೆಲವು ಮಕ್ಕಳು ಜ್ಞಾನದ ಸರ್ವಿಸ್ ಮಾಡ್ತಾರೆ. ಹಗಲು ರಾತ್ರಿ ಸರ್ವಿಸ್ನ ವೃದ್ಧಿ ಆಗುತ್ತಿರತ್ತೆ. ಒಂದು ದನಿಗೆ 6-8 ಅಂಗಡಿಗಳು ಇರತ್ತೆ. ಎಲ್ಲರೂ ಒಂದೇ ಸಮಾನ ನಡೆಸುವುದಿಲ್ಲ. ಕೆಲವು ಅಂಗಡಿಗಳಲ್ಲಿ ಕಡಿಮೆ ಗ್ರಾಹಕರು ಬರ್ತಾರೆ, ಕೆಲವು ಅಂಗಡಿಗಳಲ್ಲಿ ಜಾಸ್ತಿ ಗ್ರಾಹಕರು ಬರ್ತಾರೆ. ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ. ನಿಮ್ಮದ್ದು ಸಹ ಅಂತಹ ಒಂದು ದಿನ ಬರುವಂತಹದ್ದಿದೆ. ರಾತ್ರಿಯಲ್ಲಿಯೂ ಕೂಡ ನಿಮಗೆ ಪುರ್ಸತ್ ಸಿಗುವುದಿಲ್ಲ. ಎಲ್ಲರಿಗೂ ಗೊತ್ತಾಗತ್ತೆ ಜ್ಞಾನಸಾಗರ ತಂದೆ ಬಂದಿದ್ದಾರೆ, ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬುತ್ತಿದ್ದಾರೆ ಎಂದು. ಆಗ ಬಹಳಷ್ಟು ಜನ ಮಕ್ಕಳು ಬರುತ್ತಾರೆ. ಆ ಮಾತೇ ಕೇಳಬೇಡಿ. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ತಿಳಿಸುತ್ತಿರುತ್ತಾರೆ ಅಲ್ವಾ. ಇಲ್ಲಿ ಈ ವಸ್ತು ಬಹಳ ಚೆನ್ನಾಗಿ ಸಸ್ತಾ ಸಿಗ್ತಿದೆ ಅಂತಂದಾಗ ಒಬ್ರಿಗೊಬ್ರು ಹೇಳ್ಕೊಳ್ತಾರೆ. ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ, ಇದು ರಾಜಯೋಗದ ಶಿಕ್ಷಣ ಬಹಳ ಸಹಜವಾಗಿದೆ. ಎಲ್ಲರಿಗೂ ಈ ಜ್ಞಾನ ರತ್ನಗಳ ಬಗ್ಗೆ ಗೊತ್ತಾದಾಗ ಎಲ್ಲರೂ ಬರುತ್ತಾರೆ. ತಾವು ಈ ಜ್ಞಾನ ಮತ್ತು ಯೋಗದ ಸರ್ವಿಸ್ ಮಾಡುತ್ತೀರಾ. ಯಾರು ಜ್ಞಾನ ಯೋಗದ ಸರ್ವಿಸ್ ಮಾಡಲು ಆಗುವುದಿಲ್ಲ, ಕರ್ಮಣ ಸೇವೆಯಲ್ಲಿಯೂ ಕೂಡ ಅಂಕಗಳು ಸಿಗುತ್ತವೆ. ಕರ್ಮಣ ಸೇವೆ ಮಾಡಬೇಕು. ಕರ್ಮಣ ಸೇವೆಯಿಂದ ಎಲ್ಲರ ಆಶೀರ್ವಾದ ಸಿಗುವುದು. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸುಖ ಕೊಡಬೇಕು. ಇದಂತೂ ಬಹಳ ಬಹಳ ಸಸ್ತ ಗಣಿಯಾಗಿದೆ. ಅವಿನಾಶಿ ವಜ್ರ
ವೈಡೂರ್ಯಗಳ ಗಣಿಯಾಗಿದೆ. ಅಷ್ಟರತ್ನಗಳ ಮಾಲೆ ತಯಾರು ಮಾಡುತ್ತಾರೆ ಅಲ್ವಾ, ಪೂಜಿಸ್ತಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಈ ಮಾಲೆ ಯಾರದು ತಯಾರಾಗಿದೆ ಎಂದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ. ಇದು ಬಹಳ ಅದ್ಭುತವಾದ ಜ್ಞಾನವಾಗಿದೆ. ಬೇರೆ ಎಲ್ಲಿಯೂ ಕೂಡ ಈ ಪ್ರಪಂಚದಲ್ಲಿ ಸಿಗುವುದಿಲ್ಲ, ಯಾರು ತಿಳಿದುಕೊಂಡೂ ಇಲ್ಲ. ಈಗ ತಾವು ಅದೃಷ್ಟ ನಕ್ಷತ್ರ ಮಕ್ಕಳಿಗೆ ನಿಶ್ಚಯವಿದೆ, ನಾವು ಸ್ವರ್ಗದ ಮಾಲೀಕರಾಗಿದ್ದೆವು, ಈಗ ನರಕಕ್ಕೆ ಮಾಲೀಕರಾಗಿದ್ದೇವೆ. ಸ್ವರ್ಗದ ಮಾಲೀಕರಾದಾಗ ಪುನರ್ಜನ್ಮವನ್ನು ಸಹ ಅಲ್ಲಿಯೇ ಪಡೆದುಕೊಳ್ಳುತ್ತೇವೆ. ಈಗ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ. ತಾವು ಬ್ರಾಹ್ಮಣರಿಗೇನೆ ಈ ಸಂಗಮದ ಬಗ್ಗೆ ಗೊತ್ತಿದೆ. ಬೇರೆ ಪೂರ್ತಿ ಪ್ರಪಂಚ ಕಲಿಯುಗದಲ್ಲಿ ಇದ್ದಾರೆ. ಯುಗಗಳಂತೂ ಬೇರೆ ಬೇರೆ ಇದೆ ಅಲ್ವಾ. ಸತ್ಯಯುಗದಲ್ಲಿ ಪುನರ್ಜನ್ಮ ಸತ್ಯಯುಗದಲ್ಲೇ ಆಗುವುದು. ಈಗ ತಾವು ಸಂಗಮದಲ್ಲಿದ್ದೀರಾ. ತಮ್ಮಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಸಂಸ್ಕಾರಗಳ ಅನುಗುಣವಾಗಿ ಇಲ್ಲಿಯೇ ಬಂದು ಜನ್ಮ ಪಡೆದುಕೊಳ್ಳುತ್ತಾರೆ. ತಾವು ಬ್ರಾಹ್ಮಣರು ಸಂಗಮ ಯುಗದವರಾಗಿದ್ದೀರಾ, ಅಲ್ಲಿ ಶೂದ್ರರು ಕಲಿಯುಗದವರಾಗಿದ್ದಾರೆ. ಈ ಜ್ಞಾನವನ್ನು ಸಹ ತಮಗೆ ಈ ಸಂಗಮ ಯುಗದಲ್ಲಿಯೇ ನೀಡಲಾಗುವುದು. ತಾವು ಬ್ರಹ್ಮ ಕುಮಾರ ಕುಮಾರಿಯರು, ಜ್ಞಾನ ಗಂಗೆಯರು ಪ್ರಾಕ್ಟಿಕಲ್ಲಲ್ಲಿ ಈಗ ಸಂಗಮ ಯುಗದಲ್ಲಿದ್ದೀರಾ. ಈಗ ತಾವು ರೇಸ್ ಮಾಡಬೇಕಾಗಿದೆ. ಅಂಗಡಿಯನ್ನು ಸಂಭಾಲನೆ ಮಾಡಬೇಕು ಅಂದರೆ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡಬೇಕು. ಜ್ಞಾನ ಯೋಗದ ಧಾರಣೆ ಇಲ್ಲವೆಂದರೆ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಲು ಆಗುವುದಿಲ್ಲ. ಸರ್ವಿಸ್ನ ಬಾಡಿಗೆಯನ್ನ ರಿಟರ್ನ್ ಫಲವನ್ನ ಬಾಬಾರವರು ಕೊಡುವಂತಹವರಿದ್ದಾರೆ. ಯಜ್ಞವನ್ನ ರಚಿಸಿದ್ದಾರೆ ಅಂದಾಗ ವಿಧ ವಿಧವಾದ ಬ್ರಾಹ್ಮಣರು ಬರುತ್ತಾರೆ. ಮತ್ತೆ ಕೆಲವರಿಗೆ ಜಾಸ್ತಿ ದಕ್ಷಿಣೆ ಸಿಗತ್ತೆ, ಕೆಲವರಿಗೆ ಕಡಿಮೆ ದಕ್ಷಿಣೆ ಸಿಗತ್ತೆ. ಈಗ ಪರಂಪಿತ ಪರಮಾತ್ಮ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ನಾವು ಬ್ರಾಹ್ಮಣರಾಗಿದ್ದೇವೆ. ನಮ್ಮ ಕರ್ತವ್ಯವಾಗಿದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು. ಇಂತಹ ಯಜ್ಞ ಮತ್ಯಾವುದೂ ಇರಲು ಸಾಧ್ಯವಿಲ್ಲ. ಯಾರಿಗೆ ಬೇಕಾದರೂ ಹೇಳಬಹುದು, ಈ ಯಜ್ಞದಿಂದ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಈಗ ಇದಕ್ಕೆ ರುದ್ರಜ್ಞಾನ ಯಜ್ಞ ಅಥವಾ ಪಾಠಶಾಲೆ ಎಂದು ಹೇಳಲಾಗುವುದು. ಜ್ಞಾನ ಮತ್ತು ಯೋಗದಿಂದ ಪ್ರತಿಯೊಬ್ಬ ಮಗು ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳಬಹುದು. ಬಾಬಾರವರು ಸಲಹೆ ಕೊಡುತ್ತಿದ್ದಾರೆ, ತಾವು ಪರಮಧಾಮದಿಂದ ಬಾಬನ ಜೊತೆಯಲ್ಲಿ ಬಂದಿದ್ದೀರಿ. ತಾವು ಹೇಳುತ್ತೀರಾ ನಾವು ಪರಮಧಾಮದ ನಿವಾಸಿಗಳು ಎಂದು. ಈ ಸಮಯದಲ್ಲಿ ಬಾಬಾರವರ ಮತದಿಂದ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ಯಾರು ಸ್ಥಾಪನೆ ಮಾಡುತ್ತಾರೆ ಅವರೇ ಅವಶ್ಯವಾಗಿ ಮಾಲೀಕರಾಗುತ್ತಾರೆ. ತಮಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ನಾವು ಮೋಸ್ಟ್ ಲಕ್ಕಿಯೆಸ್ಟ್ ಅದೃಷ್ಟವಂತರು. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳು ಇದ್ದೇವೆ. ಶಿವ ತಂದೆ, ಬ್ರಹ್ಮ ತಂದೆ ಮತ್ತು ನಾವು ಮಕ್ಕಳು ಇದ್ದೇವೆ. ತಯಾರು ಮಾಡುವವರು ಜ್ಞಾನ ಸಾಗರ ಶಿವ ತಂದೆಯಾಗಿದ್ದಾರೆ. ಆ ಸೂರ್ಯ ಚಂದ್ರ ನಕ್ಷತ್ರಗಳು ಸ್ಥೂಲದಲ್ಲಿದೆ ಅಲ್ವಾ, ಅದರ ಜೊತೆಯಲ್ಲಿ ನಮ್ಮ ಹೋಲಿಕೆ ಇದೆ. ನಾವು ಮತ್ತೆಯೂ ಕೂಡ ಜ್ಞಾನ ಸೂರ್ಯ ಶಿವ ತಂದೆ, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ, ಜ್ಞಾನ ನಕ್ಷತ್ರಗಳು ನಾವಾಗಿದ್ದೇವೆ. ನಮ್ಮನ್ನ ಈ ರೀತಿ ತಯಾರು ಮಾಡುವವರು ಜ್ಞಾನ ಸಾಗರ ಶಿವ ತಂದೆ. ಹೆಸರಂತೂ ಬೀಳುತ್ತೆ ಅಲ್ವಾ. ಜ್ಞಾನ ಸೂರ್ಯ ಅಥವಾ ಜ್ಞಾನ ಸಾಗರನಿಗೆ ನಾವು ಮಕ್ಕಳಾಗಿದ್ದೇವೆ. ಅವರಂತೂ ಇಲ್ಲಿನ ನಿವಾಸಿಗಳಲ್ಲ, ಶಿವ ತಂದೆ. ಬಾಬಾ ಹೇಳುತ್ತಾರೆ, ನಾನು ಬರ್ತೇನೆ, ನಿಮ್ಮನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತೇನೆ. ಜ್ಞಾನ ಸೂರ್ಯ, ಜ್ಞಾನ ನಕ್ಷತ್ರಗಳು ತಾವಿಲ್ಲೇ ತಯಾರಾಗಬೇಕಾಗಿದೆ. ತಮಗೆ ಗೊತ್ತು ನಾವು ಭವಿಷ್ಯದಲ್ಲಿ ಇಲ್ಲಿಯೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಆದರೆ ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ. ನಾವು ಮಾಯೆಯ ಮೇಲೆ ವಿಜಯ ಪಡೆಯುವಂತಹ ಸೈನಿಕರಾಗಿದ್ದೇವೆ. ಅವರು ಮನಸ್ಸನ್ನ ವಶಪಡಿಸಿಕೊಳ್ಳಲು ಎಷ್ಟೆಲ್ಲ ಹಠ ಮಾಡುತ್ತಾರೆ, ಯಾಗ ಎಲ್ಲ ಮಾಡುತ್ತಾರೆ. ನೀವು ಹಠಯೋಗವನ್ನ ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ. ಕೇವಲ ಹೇಳುತ್ತೇನೆ, ನನ್ನ ಬಳಿ ಬರಬೇಕು. ಆದ್ದರಿಂದ ನನ್ನನ್ನು ನೆನಪು ಮಾಡಿರಿ. ನಾನು ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಈ ರೀತಿ ಬೇರೆ ಯಾವುದೇ ಮನುಷ್ಯ ಮಾತ್ರರು ಹೇಳಲು ಸಾಧ್ಯವಿಲ್ಲ. ಬಲೆ ತಮ್ಮನ್ನು ತಾವು ಈಶ್ವರ ಎಂದು ಹೇಳಿಕೊಳ್ಳಬಹುದು,
ಆದರೆ ತಮ್ಮನ್ನು ತಾವು ಮಾರ್ಗದರ್ಶಕ ಎಂದು ಹೇಳಿಕೊಳ್ಳಲಾಗುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಮುಖ್ಯ ಮಾರ್ಗದರ್ಶಕ ಆಗಿದ್ದೇನೆ, ಕಾಲರ ಕಾಲ ಆಗಿದ್ದೇನೆ. ಒಂದು ಸತ್ಯವಂತ ಸಾವಿತ್ರಿ, ಸತಿ ಸಾವಿತ್ರಿಯ ಕಥೆ ಇದೆ ಅಲ್ವಾ. ಅವರಿಗೆ ಶಾರೀರಿಕ ಪ್ರೀತಿ ಇರುವ ಕಾರಣ ದುಃಖಿ ಆಗ್ತಾ ಇದ್ರು. ತಾವಂತೂ ಖುಷಿ ಪಡುತ್ತೀರಾ, ನಾನು ನೀವು ಆತ್ಮಗಳನ್ನ ಕರೆದುಕೊಂಡು ಹೋಗುತ್ತೇನೆ, ನೀವು ಎಂದಿಗೂ ದುಃಖಿಗಳಾಗುವುದಿಲ್ಲ. ನಿಮಗೆ ಗೊತ್ತಿದೆ, ನಮ್ಮ ತಂದೆ ಬಂದಿದ್ದಾರೆ ಮಧುರ ಮನೆಯಲ್ಲಿ ಕರೆದುಕೊಂಡು ಹೋಗಲು. ಅದಕ್ಕೆ ಮುಕ್ತಿಧಾಮ, ನಿರ್ವಾಣಧಾಮ ಎಂದು ಹೇಳಲಾಗುವುದು. ಹೇಳ್ತಾರೆ, ನಾನು ಎಲ್ಲರಿಗೂ ಕಾಲರ ಕಾಲ ಆಗಿದ್ದೇನೆ. ಅವರಂತೂ ಒಂದು ಆತ್ಮನನ್ನ ಕರೆದುಕೊಂಡು ಹೋಗುತ್ತೆ ಮೃತ್ಯು ಬಂದರೆ. ನಾನಂತೂ ಬಹಳ ದೊಡ್ಡ ಕಾಲ ಆಗಿದ್ದೇನೆ, ಮಹಾಕಾಲ ಆಗಿದ್ದೇನೆ. 5000 ವರ್ಷಗಳಿಗೆ ಮೊದಲು ಕೂಡ ನಾನು ಮಾರ್ಗದರ್ಶಕ ಆಗಿ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದೆ. ಪ್ರಿಯತಮ ಪ್ರಿಯತಮೆಯರನ್ನ ವಾಪಸ್ ಕರೆದುಕೊಂಡು ಹೋಗ್ತಾರೆ ಅಂದಾಗ ಅವರನ್ನು ನೆನಪು ಮಾಡಬೇಕು. ತಮಗೆ ಗೊತ್ತು, ಈಗ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ, ನಂತರ ಇಲ್ಲಿ ಬರುತ್ತೇವೆ. ಮೊದಲು ಮಧುರ ಮನೆಗೆ ಹೋಗುತ್ತೇವೆ, ಅನಂತರ ಕೆಳಗೆ ಬರುತ್ತೇವೆ ಪಾತ್ರ ಮಾಡಲು. ತಾವು ಮಕ್ಕಳು ಸ್ವರ್ಗದ ನಕ್ಷತ್ರಗಳಾಗಿದ್ದೀರಾ, ಮೊದಲು ನರಕದಲ್ಲಿದ್ದೀರಿ. ನಕ್ಷತ್ರಗಳೆಂದು ಮಕ್ಕಳಿಗೆ ಹೇಳಲಾಗುವುದು. ಅದೃಷ್ಟವಂತ ನಕ್ಷತ್ರಗಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮಗೆ ತಾತನ ಆಸ್ತಿ ಸಿಗುವುದು. ಗಣಿ ಬಹಳ ಜಬರ್ದಸ್ತ್ ಇದೆ. ಮತ್ತೆ ಈ ಗಣಿ, ಜ್ಞಾನ ರತ್ನಗಳನ್ನ ಪಡೆಯುವ ಗಣಿ ಒಂದೇ ಸಲ ಸಿಗತ್ತೆ. ಬೇರೆ ಎಲ್ಲ ಗಣಿಗಳು ಬಹಳಷ್ಟು ಇರುತ್ತೆ, ಬರ್ತಾ ಇರುತ್ತೆ. ಅದರಿಂದ ಏನು ಇರುತ್ತೆ ಸಾಮಾನು, ಅಂದರೆ ಈಗ ಚಿನ್ನದ ಗಣಿ ಇದೆ ಅಂದರೆ ಚಿನ್ನನ ತೆಗಿತಾ ಇರ್ತಾರೆ, ಕಬ್ಬಿಣ ಇದೆ ಅಂದರೆ ತೆಗಿತಿರ್ತಾರೆ. ಆದರೆ ಇಲ್ಲಿ ಸಂಗಮದಲ್ಲಿ ಅಷ್ಟೇ ಬಾಬನಿಂದ ಜ್ಞಾನ ಖಜಾನೆಯನ್ನ ಪಡೆಯಲು ಸಾಧ್ಯ. ಕೆಲವರು ಕೂತ್ಕೊಂಡು ಹುಡುಕ್ತಾ ಇರ್ತಾರಲ್ವಾ ಬಹಳಷ್ಟು. ಇಲ್ಲಂತೂ ಒಂದೇ ಬಾರಿ ಒಂದೇ ಗಣಿ ಸಿಗತ್ತೆ, ಅವಿನಾಶಿ ಜ್ಞಾನ ರತ್ನಗಳ ಗಣಿ. ಆ ಪುಸ್ತಕಗಳು, ಲೌಕಿಕದ ಜ್ಞಾನದ ಪುಸ್ತಕಗಳು ಬಹಳಷ್ಟು ಇದೆ. ಆದರೆ ಅದಕ್ಕೆ ರತ್ನ ಅಂತ ಹೇಳೋದಿಲ್ಲ, ಜ್ಞಾನ ರತ್ನಗಳು ಅಂತ ಹೇಳೋದಿಲ್ಲ. ಬಾಬಾರವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಅವಿನಾಶಿ ಜ್ಞಾನ ರತ್ನಗಳ ನಿರಾಕಾರಿ ಗಣಿಯಾಗಿದ್ದಾರೆ. ಈ ರತ್ನಗಳಿಂದ ನಾವು ಜೋಳಿಗೆಯನ್ನ ತುಂಬಿಸಿಕೊಳ್ಳುತ್ತಿದ್ದೇವೆ. ತಾವು ಮಕ್ಕಳಿಗೆ ಖುಷಿಯಾಗಬೇಕು, ಪ್ರತಿಯೊಬ್ಬರಿಗೂ ನಶೆ ಇರಬೇಕು. ಅಂಗಡಿಯಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತಿದ್ದಾಗ ಬಹಳ ಪ್ರಸಿದ್ಧವಾಗತ್ತೆ ಅಲ್ವಾ. ಇಲ್ಲಿ ಪ್ರಜೆಗಳು ಸಹ ತಯಾರಾಗುತ್ತಿದ್ದಾರೆ ಅಂದಾಗ ವಾರಿಸು ಸಹ ತಯಾರು ಮಾಡಬೇಕು. ಇಲ್ಲಿಂದ ರತ್ನಗಳ ಜೋಳಿಗೆಯನ್ನ ತುಂಬಿಕೊಂಡು ಹೋಗಿ ದಾನ ಮಾಡಬೇಕು. ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ. ಅವರು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ತುಂಬುತ್ತಿದ್ದಾರೆ. ಬಾಕಿ ಆ ಸಮುದ್ರವನ್ನ ತೋರಿಸುವುದಿಲ್ಲ, ರತ್ನಗಳ ತಟ್ಟೆಗಳನ್ನ ತುಂಬಿ ತುಂಬಿ ದೇವತೆಗಳಿಗೆ ಕೊಟ್ಟಿತೆಂದು. ಆ ಸಾಗರದಿಂದ ರತ್ನಗಳು ಬರುವುದಿಲ್ಲ. ಇದು ಜ್ಞಾನ ರತ್ನಗಳ ಮಾತಾಗಿದೆ. ಡ್ರಾಮಾನುಸಾರವಾಗಿ ತಮಗೆ ರತ್ನಗಳ ಗಣಿಗಳೇ ಸಿಗುತ್ತಿದೆ. ಶಿವ ತಂದೆ ಸಿಕ್ಕಿದ್ದಾರೆ ಅಂದಾಗ ಜ್ಞಾನ ರತ್ನಗಳ ಗಣಿ ಸಿಕ್ಕಿದೆ. ಅಲ್ಲಂತೂ ಬಹಳಷ್ಟು ವಜ್ರ ವೈಡೂರ್ಯಗಳಿರುತ್ತೆ ಸತ್ಯಯುಗದಲ್ಲಿ. ಅದರಿಂದ ಮತ್ತೆ ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನ ನಿರ್ಮಾಣ ಮಾಡುತ್ತಾರೆ. ಭೂಕಂಪ ಆಗುವುದರಿಂದ ಮತ್ತೆ ಒಳಗೆ ಎಲ್ಲ ಹೋಗುತ್ತೆ. ಅಲ್ಲಿ ಮಹಲ್ಲುಗಳು ಬಹಳಷ್ಟು ತಯಾರಾಗತ್ತೆ ಸತ್ಯುಗದಲ್ಲಿ, ಒಂದಿರಲ್ಲ. ಸೊ ಇಲ್ಲಿ ರಾಜರ ಕಾಂಪಿಟೇಷನ್ನು ಬಹಳಷ್ಟು ಆಗತ್ತೆ ಅಲ್ವಾ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಕಲ್ಪದ ಮೊದಲಿನಂತೆ ಮನೆಗಳನ್ನ ನಿರ್ಮಾಣ ಮಾಡಲಾಗತ್ತೆ. ಹೇಗೆ ಮೊದಲು ತಯಾರು ಮಾಡಿದ್ರು ಹಾಗೆ. ಅಲ್ಲಂತೂ ಬಹಳ ಸಹಜವಾಗಿ ಮನೆಗಳ ನಿರ್ಮಾಣವಾಗುತ್ತೆ. ಸೈನ್ಸು ಬಹಳ ಕೆಲಸ ಮಾಡತ್ತೆ. ಆದರೆ ಅಲ್ಲಿ ಸೈನ್ಸ್ ಎಂಬ ಅಕ್ಷರ ಇರುವುದಿಲ್ಲ. ವಿಜ್ಞಾನಕ್ಕೆ ಹಿಂದಿಯಲ್ಲಿ ವಿಜ್ಞಾನ ಅಂತಾನೆ ಹೇಳಲಾಗತ್ತೆ, ಸೈನ್ಸ್ಗೆ ಹಿಂದಿಯಲ್ಲಿ ವಿಜ್ಞಾನ ಎಂದು ಹೇಳಲಾಗತ್ತೆ. ಈ ಕಾಲದಲ್ಲಿ ವಿಜ್ಞಾನ ಭವನ ಎಂಬ ಹೆಸರನ್ನು ಇಟ್ಟಿದ್ದಾರೆ. ವಿಜ್ಞಾನ ಎಂಬ ಅಕ್ಷರ ಜ್ಞಾನದ ಜೊತೆಗೆ ಜೋಡಣೆಯಾಗತ್ತೆ. ಜ್ಞಾನ ಮತ್ತು ಯೋಗಕ್ಕೆ ವಿಜ್ಞಾನ ಎಂದು ಹೇಳಲಾಗುವುದು. ಜ್ಞಾನದಿಂದ ರತ್ನಗಳು ಸಿಗತ್ತೆ, ಯೋಗದಿಂದ ಆಯುರಾರೋಗ್ಯವಂತರಾಗುತ್ತೇವೆ. ಈ ಜ್ಞಾನ ಮತ್ತು ಯೋಗದ ಜ್ಞಾನ ಇದಾಗಿದೆ. ಇದರಿಂದ ವೈಕುಂಠದ ದೊಡ್ಡ ದೊಡ್ಡ ಭವನಗಳು ತಯಾರಾಗತ್ತೆ. ನಾವು ಈಗ ಪೂರ್ತಿ ಜ್ಞಾನವನ್ನು ತಿಳಿದುಕೊಂಡಿದ್ದೇವೆ.
ತಮಗೆ ಗೊತ್ತು ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಈ ದೇಹದ ಜೊತೆ ಯಾವುದೇ ಮಮತ್ವ ಇರಬಾರದು. ನಾವಾತ್ಮ ಈ ಶರೀರವನ್ನು ಬಿಟ್ಟು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಅಲ್ಲಿಯೂ ಸಹ ತಿಳಿದುಕೊಳ್ಳಲಾಗುವುದು. ಒಂದು ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನ ಪಡೆಯಲಾಗುವುದು. ಅಲ್ಲಿ ಯಾವುದೇ ದುಃಖ ಶೋಕ ಇರುವುದಿಲ್ಲ. ಹೊಸ ಶರೀರವನ್ನ ಪಡೆದರೆ ಒಳ್ಳೆಯದೇ. ನಮಗೆ ಬಾಬಾ ಆ ರೀತಿ ತಯಾರು ಮಾಡುತ್ತಿದ್ದಾರೆ. ಹೇಗೆ ಕಲ್ಪದ ಮೊದಲು ನಾವು ತಯಾರಾಗಿದ್ದೆವು. ನಾವೇ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಕಲ್ಪದ ಮೊದಲು ಅನೇಕ ಧರ್ಮಗಳಿದ್ದವು. ಗೀತೆಯಲ್ಲಿ ಇದೇನೂ ಇಲ್ಲ. ಗಾಯನ ಮಾಡಲಾಗತ್ತೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಬ್ರಹ್ಮರವರ ಮೂಲಕ ಆಯಿತೆಂದು. ಅನೇಕ ಧರ್ಮಗಳ ವಿನಾಶ ಹೇಗೆ ಆಗುವುದು ಅದನ್ನು ತಾವು ತಿಳಿಸಬಹುದು. ಈಗ ಸ್ಥಾಪನೆಯಾಗುತ್ತಿದೆ. ಬಾಬಾರವರು ಬಂದಿದ್ದಾರೆ. ಯಾವಾಗ ದೇವಿ ದೇವತಾ ಧರ್ಮ ಲೋಪವಾಗುವುದು ಆಗ ಬರ್ತಾರೆ. ಮತ್ತೆ ಪರಂಪರೆ ಅಂತ ಹೇಗೆ ಹೇಳೋದು? ಪರಂಪರೆಯಿಂದ ಹೇಗೆ ನಡೆದು ಬರುತ್ತೆ? ಇದು ಬಹಳ ಸಹಜ ಮಾತಾಗಿದೆ. ವಿನಾಶ ಯಾರ್ದಾಯ್ತು? ಅನೇಕ ಧರ್ಮಗಳ ವಿನಾಶ. ಈಗ ಅನೇಕ ಧರ್ಮಗಳಿವೆ. ಈ ಸಮಯ ಅಂತಿಮ ಸಮಯವಾಗಿದೆ. ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ಈ ರೀತಿ ಅಲ್ಲ, ಶಿವತಂದೆಯೇ ತಿಳಿಸುತ್ತಾರೆ ಎಲ್ಲ. ಏನು ಈ ಬಾಬಾ ಏನು ತಿಳಿಸಲ್ವ? ಬ್ರಹ್ಮ ಬಾಬರವರು ಇವರ ಪಾತ್ರವೂ ಇದೆ. ಶ್ರೀಮತ ಬ್ರಹ್ಮರವರದು ಎಂದು ಗಾಯನವಿದೆ. ಶಿವಬಾಬನು ಶ್ರೀಮತ ಕೊಡ್ತಾರೆ. ಬ್ರಹ್ಮ ಬಾಬರವರ ಶ್ರೀಮತದ ಗಾಯನವೂ ಇದೆ. ಶ್ರೀಕೃಷ್ಣನಿಗಾಗಿ ಶ್ರೀಮತ ಎಂದು ಹೇಳುವುದಿಲ್ಲ. ಅಲ್ಲಂತೂ ಎಲ್ಲ ಶ್ರೀನೇ ಇರ್ತಾರೆ. ಅವರಿಗೆ ಮತದ ಅವಶ್ಯಕತೆ ಇರುವುದಿಲ್ಲ. ಎಲ್ಲರೂ ಶ್ರೇಷ್ಠರೇ ಇರ್ತಾರೆ. ಶ್ರೀಮತದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಬ್ರಹ್ಮರವರ ಮತವೂ ಸಿಗತ್ತೆ. ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದು ಶ್ರೇಷ್ಠ ಮತವಿರತ್ತೆ. ಅವಶ್ಯವಾಗಿ ಯಾರೋ ಕೊಟ್ಟಿರಬಹುದಲ್ವ? ದೇವತೆಗಳು ಶ್ರೀಮತದವರು ಅಂದ್ರೆ ತಂದೆಯ ಶ್ರೇಷ್ಠ ಮತದಿಂದ ದೇವತೆಗಳಾಗಿದ್ದಾರೆ. ಶ್ರೀಮತದಿಂದಲೇ ಸ್ವರ್ಗ ತಯಾರಾಗುವುದು. ಅಸುರಿ ಮತದಿಂದ ನರಕ ತಯಾರಾಗಿದೆ. ಶ್ರೀಮತ ತಂದೆಯದಾಗಿದೆ. ಈ ಎಲ್ಲ ಮಾತುಗಳು ಸಹಜವಾಗಿ ತಿಳಿದುಕೊಳ್ಳುವಂತಹದ್ದಾಗಿದೆ. ಈ ಎಲ್ಲ ಅಂಗಡಿಗಳು ಅಂದ್ರೆ ಸೇವಾ ಕೇಂದ್ರಗಳು ಶಿವ ತಂದೆಯದಾಗಿದೆ. ಮಕ್ಕಳು ನಡೆಸುವವರು. ನಾವೆಲ್ಲ ಮಕ್ಕಳು ನಡೆಸುವವರಾಗಿದ್ದೇವೆ. ಕೆಲವರು ಚೆನ್ನಾಗಿ ಅಂಗಡಿಯನ್ನ ನಡೆಸುತ್ತಾರೆ. ಅವರ ಹೆಸರು ಪ್ರಸಿದ್ಧವಾಗುವುದು. ಹೇಗೆ ಆ ಅಂಗಡಿಯಲ್ಲಿ ಆಗತ್ತೆ ಅಲ್ವಾ? ಆ ಅಂಗಡಿ ವ್ಯಾಪಾರಸ್ಥರಲ್ಲಿಯೂ ಕೂಡ ಇರುತ್ತೆ ಅಲ್ವಾ? ಆದ್ರೆ ಇಂತಹ ವ್ಯಾಪಾರ ಕೆಲವರಷ್ಟೇ ಅಪರೂಪವಾಗಿ ಮಾಡುತ್ತಾರೆ. ವ್ಯಾಪಾರ ಅಂತೂ ಎಲ್ಲರೂ ಮಾಡಬಹುದು. ಚಿಕ್ಕ ಮಕ್ಕಳು ಕೂಡ ಜ್ಞಾನ ಯೋಗದ ವ್ಯಾಪಾರ ಮಾಡಬಹುದು. ಶಾಂತಿಧಾಮ ಮತ್ತು ಸುಖಧಾಮ ಅಷ್ಟೇ ಬುದ್ಧಿಯಲ್ಲಿ ನೆನಪು ಮಾಡಬೇಕು. ಅವರು ರಾಮ ರಾಮ ಎಂದು ಹೇಳುತ್ತಾರೆ. ಇಲ್ಲಿ ಶಾಂತವಾಗಿದ್ದು ನೆನಪು ಮಾಡಬೇಕು. ಮಾತನಾಡಬಾರದು ಏನನ್ನು. ಶಿವಪುರಿ ವಿಷ್ಣುಪುರಿ ಬಹಳ ಸಹಜ ಮಾತಾಗಿದೆ. ಮಧುರ ಮನೆ ಮಧುರ ರಾಜಧಾನಿಯ ನೆನಪಿದೆ ಅಲ್ವಾ? ಅವರು ಸ್ಥೂಲ ಮಂತ್ರವನ್ನ ಕೊಡುತ್ತಾರೆ. ಇಲ್ಲಿ ಸೂಕ್ಷ್ಮ ಮಂತ್ರವಿದೆ. ಅತಿ ಸೂಕ್ಷ್ಮ ನೆನಪು. ಕೇವಲ ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ತಮ್ಮದೇನೂ ಇಲ್ಲ. ಕೇವಲ ನೆನಪು ಮಾಡಬೇಕು. ಶಬ್ದ ಮಾಡುವ ಅವಶ್ಯಕತೆ ಇಲ್ಲ. ಗುಪ್ತ ತಂದೆಯಿಂದ ಗುಪ್ತ ಆಸ್ತಿ ಗುಪ್ತವಾಗಿರುವುದರಿಂದ ಅಂತರ್ಮುಖಿಗಳಾಗಿರುವುದರಿಂದ ಪಡೆದುಕೊಳ್ಳುತ್ತೇವೆ. ಇದೇ ನೆನಪಿನಲ್ಲಿದ್ದು ಶರೀರ ಬಿಟ್ಟಾಗ ಬಹಳ ಒಳ್ಳೆಯದು. ಯಾವುದೂ ಕಷ್ಟ ಇಲ್ಲ. ಯಾರಿಗೆ ನೆನಪೇ ಇರುವುದಿಲ್ಲ ಅವರು ಅಭ್ಯಾಸ ಮಾಡಬೇಕು. ಎಲ್ಲರಿಗೂ ಹೇಳಿ ಬಾಬಾ ಹೇಳುತ್ತಿದ್ದಾರೆ, ನನ್ನನ್ನು ನೆನಪು ಮಾಡಿದಾಗ ಅಂತಿಮತಿ ಸೋಗತಿ ಆಗುವುದೆಂದು. ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ನಾನು ಸ್ವರ್ಗದಲ್ಲಿ ನಿಮ್ಮನ್ನು ಕಳುಹಿಸುತ್ತೇನೆಂದು ತಂದೆ ಹೇಳುತ್ತಾರೆ. ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆಯಾಗಿರಬೇಕು. ಇದು ಬಹಳ ಸಹಜ. ಪೂರ್ತಿ ಪತ್ತೆಯೂ ಕೂಡ ಇಲ್ಲಿಯೇ ಮಾಡಬೇಕು. ಸತೋ ಪ್ರಧಾನರಾದಾಗ ಎಲ್ಲವೂ ಸಾತ್ವಿಕವಾಗುವುದು. ಬಾಬಾ ಹೇಳ್ತಾರೆ, ನಡೆ ಸಾತ್ವಿಕ, ಮಾತು ಸಾತ್ವಿಕ, ವ್ಯವಹಾರ ಸಾತ್ವಿಕ, ಎಲ್ಲ ಸಾತ್ವಿಕವಾಗಬೇಕು. ಇದಾಗಿದೆ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳುವುದು. ಸಾತಿಯ ಜೊತೆ ಪ್ರೀತಿಯಿಂದ ಮಾತನಾಡಬೇಕು. ಗೀತೆಯಲ್ಲಿಯೂ ಇದೆ ಅಲ್ವಾ, ಪಿಯು ಪಿಯು ಬೋಲ್ ಸದಾ ಅನ್ಮೋಲ್ ಅಂತ ಹೇಳಿ.
ಸದಾ ಅನ್ಮೂಲ್ಯ ಮಾತುಗಳನ್ನು, ಮೌಲ್ಯವರಿತ ಮಾತುಗಳನ್ನು ಮಾತನಾಡಿ ಎಂದು. ತಾವಂತೂ ರೂಪ ಬಸ್ಸಂತಾಗಿದ್ದೀರ, ಆತ್ಮ ರೂಪ ಆಗಿದೆ. ಜ್ಞಾನ ಸಾಗರ ತಂದೆ ಇದ್ದಾರೆ ಅಂದಾಗ ಅವಶ್ಯವಾಗಿ ತಂದೆ ಜ್ಞಾನವನ್ನೇ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಒಂದೇ ಬಾರಿ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಈ ತಂದೆ ಕಡಿಮೆ ಜಾದೂಗಾರ ಅಲ್ಲ. ಬಾಬಾರವರು ರೂಪ ಬಸ್ಸಂತಾಗಿದ್ದಾರೆ, ಆದರೆ ನಿರಾಕಾರ ಆಗಿರುವುದರಿಂದ ಮಾತನಾಡಲಾಗುವುದಿಲ್ಲ. ಆದ್ದರಿಂದ ಶರೀರ ಪಡೆದುಕೊಳ್ಳುತ್ತಾರೆ, ಆದರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಆತ್ಮರಂತೂ ಪುನರ್ಜನ್ಮದಲ್ಲಿ ಬರುತ್ತೀರಾ. ತಾವು ಮಕ್ಕಳು ಬಾಬಾರವರ ಪ್ರತಿ ಬಲಿಹಾರಿ ಆಗುತ್ತೀರಾ. ತಂದೆ ಹೇಳುತ್ತಾರೆ, ಮಮತ್ವ ಇಟ್ಟುಕೊಳ್ಳಬೇಡಿ. ಈ ಪ್ರಪಂಚದ ದೇಹದಾರಿಗಳು, ದೇಹದ ಪ್ರಪಂಚ ಯಾವುದ್ರ ಮೇಲೂ ಮಮತ್ವ ಇಟ್ಕೊಳ್ಬೇಡಿ. ಏನನ್ನೂ ತಮ್ಮದು ಎಂದು ತಿಳಿದುಕೊಳ್ಳಬೇಡಿ. ಮಮತ್ವ ಅಳಿಸಲು ಬಾಬಾರವರು ಯುಕ್ತಿಯನ್ನು ರಚಿಸುತ್ತಾರೆ. ಹೆಜ್ಜೆ ಹೆಜ್ಜೆಗೂ ತಂದೆಯನ್ನು ಕೇಳಬೇಕು. ಮಾಯೆ ಯಾವ ರೀತಿ ಇದೆ ಅಂದರೆ ಚೆನ್ನಾಗಿ ಪೆಟ್ಟು ಕೊಡುತ್ತದೆ. ಪೂರ್ತಿ ಬಾಕ್ಸಿಂಗ್. ಬಹಳಷ್ಟು ಜನ ಪೆಟ್ಟು ತಿಂದು ಮತ್ತೆ ನಿಂತು ಬಿಡುತ್ತಾರೆ, ಬರೀತಾರೆ, ಬಾಬಾ ಮಾಯೆ ನಮಗೆ ಪೆಟ್ಟು ಕೊಟ್ಟಿದೆ, ನಮ್ಮ ಮುಖ ಕಪ್ಪಾಗ್ಬಿಟ್ಟಿದೆ, ಅಂದರೆ ವಿಕಾರಗಳಿಗೆ ವಶ ಆಗ್ಬಿಟ್ಟಿದ್ದೀವಿ ಎಂದು. ಬಾಬಾ ಹೇಳ್ತಾರೆ, ಅಂತಹವರು ಹೇಗೆ 4ನೇ ಮಹಡಿಯಿಂದ ಕೆಳಗೆ ಬಿದ್ದ ಹಾಗೆ. ವಿಕಾರಕ್ಕೆ ವಶ ಆದರೆ, ಕ್ರೋಧ ಮಾಡಿಕೊಂಡ್ರೆ 3ನೇ ಮಹಡಿಯಿಂದ ಬಿದ್ದ ಹಾಗೆ. ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ಈಗ ನೋಡಿ, ಮಕ್ಕಳು ಟೇಪ್ಗೋಸ್ಕರ ಬೇಡ್ತಿರ್ತಾರಲ್ವಾ. ಈಗ ನೋಡಿ, ಮಕ್ಕಳು ರೆಕಾರ್ಡ್ಗೋಸ್ಕರ, ಟೇಪ್ಗೋಸ್ಕರ ಬಾಬನ ವಾಯ್ಸ್ ಮತ್ತೆ ಕೇಳಬೇಕು ಅಂತ ಕೇಳ್ತಿರ್ತಾರಲ್ವಾ. ಬಾಬಾ ಟೇಪ್ ಕಳಿಸ್ಬಿಡ್ತಾರೆ, ಅಂದರೆ ರೆಕಾರ್ಡಿಂಗ್ ಕಳಿಸ್ಕೊಡ್ತಾರೆ. ನಾವು ಆ್ಯಕ್ಯುರೇಟಾಗಿ ಮುರಳಿ ಕೇಳಬೇಕು ಅಂದು. ಇದು ಪ್ರಬಂಧ, ಈ ವ್ಯವಸ್ಥೆಯೂ ಆಗ್ತಾ ಇದೆ. ಇನ್ನೂ ಆ್ಯಕ್ಯುರೇಟಾಗಿ ಬಾಬನ ಮುರಳಿ ಕೇಳಲಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಬಹಳಷ್ಟು ಜನ ಕೇಳ್ತಾರೆ ಅಂದಾಗ ಅನೇಕರ ಕಪಾಟ ತೆರೆಯುತ್ತೆ, ಅನೇಕರ ಕಲ್ಯಾಣವಾಗತ್ತೆ. ಮನುಷ್ಯರು ಕಾಲೇಜು ಓಪನ್ ಮಾಡ್ತಾರೆ ಅಂದಾಗ ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಜಾಸ್ತಿ ವಿದ್ಯೆ ಸಿಗತ್ತೆ, ಜ್ಞಾನ ಸಿಗತ್ತೆ. ಬಾಬ್ರವರು ಹೇಳ್ತಾರೆ, ಟೇಪ್ ಮಿಷನ್ ಖರೀದಿ ಮಾಡಿ, ಅನೇಕರ ಕಲ್ಯಾಣವಾಗಬೇಕು ಅಂದರೆ ಬಾಬನ ಮಹಾವಾಕ್ಯಗಳನ್ನು ಕೇಳುವಂತಹ ವ್ಯವಸ್ಥೆ ಮಾಡಿದಾಗ ಅನೇಕರ ಕಲ್ಯಾಣವಾಗತ್ತೆ, ಆಶೀರ್ವಾದ ಸಿಗತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸತೋ ಪ್ರಧಾನರಾಗಲು ಬಹಳ ಪಥ್ಯದಿಂದ ನಡೆಯಬೇಕು. ತಮ್ಮ ಆಹಾರ, ವ್ಯವಹಾರ, ವಿಚಾರ, ಮಾತು, ಕತೆ ಎಲ್ಲವನ್ನು ಸಾತ್ವಿಕವಾಗಿಟ್ಟುಕೊಳ್ಳಬೇಕು. ತಂದೆಯ ಸಮಾನ ರೂಪ ಬಸ್ಸಂತಾಗಬೇಕು. 2ನೇ ಪಾಯಿಂಟು, ಅವಿನಾಶಿ ಜ್ಞಾನ ರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ಅನ್ಯರಿಗೂ ಸಹ ಈ ಜ್ಞಾನ ರತ್ನಗಳ ದಾನ ಕೊಡಬೇಕು. ವರದಾನ, ನಷ್ಟ ಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪರಾಗಿರಿ. ನಷ್ಟ ಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ. ಯಾರು ಸದಾ ಒಬ್ಬ ತಂದೆಯ ಸ್ಮೃತಿಯಲ್ಲಿರುತ್ತಾರೆ ಅವರ ಸ್ಥಿತಿ ಏಕರಸವಾಗುವುದು. ಏಕರಸ ಸ್ಥಿತಿಯ ಅರ್ಥವಾಗಿದೆ ಒಬ್ಬ ತಂದೆಯ ಮೂಲಕ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡುವುದು. ಯಾರು ತಂದೆಯನ್ನ ಸರ್ವ ಸಂಬಂಧದಿಂದ ತನ್ನವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರು ಸಹಜವಾಗಿ ನಷ್ಟಮೋಹ ಆಗುತ್ತಾರೆ. ಯಾರು ನಷ್ಟಮೋಹಿಯಾಗಿರ್ತಾರೆ ಅವರಿಗೆ ಎಂದಿಗೂ ಸಂಪಾದನೆಯಲ್ಲಿ, ಹಣದ ಸಂಭಾಲನೆಯಲ್ಲಿ, ಯಾರಾದರೂ ಕಾಯಿಲೆ ಬಿದ್ದಾಗ, ಯಾರಿಗಾದ್ರೂ ಕಾಯಿಲೆ ಬಂದಾಗ ದುಃಖದ ಅಲೆಗಳೇ ಬರಲು ಸಾಧ್ಯವಿಲ್ಲ. ನಷ್ಟಮೋಹ ಎಂದರೆ ಅರ್ಥ ದುಃಖ ಅಶಾಂತಿಯ ಹೆಸರು ಗುರುತು ಇರಬಾರ್ದು, ಸದಾ ನಿಶ್ಚಿಂತರು. ಸ್ಲೋಗನ್:
ಯಾರು ದಯಾಹೃದಯಿಯಾಗಿ ಸರ್ವರಿಗೂ ಆಶೀರ್ವಾದಗಳನ್ನು ಕೊಡುತ್ತಿರುತ್ತಾರೆ ಅವರೇ ಕ್ಷಮಾಶೀಲರು. ಇಂದಿನ ವ್ಯಕ್ತ ಇಶಾರೆ, ಇಂದಿನ ಸಮಯದಲ್ಲಿ ಅಂದರೆ ವರ್ತಮಾನ ಸಮಯದಲ್ಲಿ ಟೆನ್ಷನ್ ಮತ್ತು ಪರಿಸ್ಥಿತಿಗಳು ಬಹಳ ಇದೆ. ಈ ಕಾರಣದಿಂದಾಗಿ ಅಸಂತುಷ್ಟತೆ ಹೆಚ್ಚುತ್ತಿದೆ. ಇಂತಹ ಸಮಯದಲ್ಲಿ ತಾವೆಲ್ಲ ಸಂತುಷ್ಟ ಮಣಿಗಳು ತಮ್ಮ ಸಂತುಷ್ಟತೆಯ ಪ್ರಕಾಶದಿಂದ ಬೇರೆಯವರನ್ನು ಕೂಡ ಸಂತುಷ್ಟಪಡಿಸಿರಿ. ಮೊದಲು ಸ್ವಯಂ ಜೊತೆ ಸ್ವಯಂ ಸಂತುಷ್ಟರಾಗಿ ಇರಿ, ನಂತರ ಸೇವೆಯಲ್ಲಿ ಸಂತುಷ್ಟರಾಗಿ ಇರಿ, ಅನಂತರ ಸಂಬಂಧದಲ್ಲಿ ಸಂತುಷ್ಟವಾಗಿ ಇರಿ. ಆಗಲೇ ಸಂತುಷ್ಟ ಮಣಿಗಳೆಂದು ಕರೆಸಿಕೊಳ್ಳುತ್ತೀರಾ. ಓಂ ಶಾಂತಿ.